ಹೊಸ ಬಿಲ್ಲನ್ನು ಕೂಡ ಪಾರ್ಲಿಮೆಂಟ್ನಲ್ಲಿ ಸೋಮವಾರದ ದಿನ ಜಾರಿ ಮಾಡ್ತಾ ಇದ್ದಾರೆ. ನ್ಯೂ ಪೇಪರ್ ಲೀಕ್ ಬಿಲ್ ಅಂತ. ಈ ಬಿಲ್ನಲ್ಲೂ ಕೂಡ ಸಾಕಷ್ಟು ಅಮೆಂಡ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡಬೇಕು ಅಂದರೆ ನಮ್ಮ ಎಕ್ಸಾಮ್ಸ್ನಲ್ಲಿ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಆಗಬೇಕು ಅನ್ನೋದೊಂದು. ಆಮೇಲೆ ಈ ಎಕ್ಸಾಮ್ಸ್ನಲ್ಲಿ ಹಿಂದೆ ಏನು 3 ರಿಂದ 5 ವರ್ಷ ಜೈಲು, ಆಮೇಲೆ 10 ಲಕ್ಷ ತನಕ ಫೈನ್ ಇತ್ತು. ಅದನ್ನು ಈ ಬಾರಿ ಸೋಮವಾರ ಏನು ಬಿಲ್ ಪ್ರಪೋಸ್ ಮಾಡ್ತಾ ಇದ್ರಲ್ಲಿ ಅದರಲ್ಲಿ 5 ರಿಂದ 10 ವರ್ಷ ಜೈಲು, ಆಮೇಲೆ 50 ಲಕ್ಷ ತನಕ ಫೈನ್ ಹಾಕಬೇಕು ಅಂತ. ಆಮೇಲೆ ಯಾವ ಸೆಂಟರ್ಸ್ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ 1 ಕೋಟಿ ಫೈನ್ ಮುಂಚೆ ಇತ್ತು, ಈಗ ಅದನ್ನು 5 ಕೋಟಿ ತನಕ ಇನ್ಕ್ರೀಸ್ ಮಾಡಿದ್ದಾರೆ ಫೈನ್. ಆಮೇಲೆ ಅವ್ರಿಗೂ ಕೂಡ ಮುಂದೆ 4 ವರ್ಷ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಬರಲಿದ್ದ ರೀತಿಯಲ್ಲಿ ಪರ್ಮಿಷನ್ಸ್ ಕೂಡ ಕ್ಯಾನ್ಸಲ್ ಮಾಡ್ತಾಯಿದ್ರು ಹಳೆ ನೀತಿನಲ್ಲಿ. ಈ ಬಾರಿ ಮಾಡುವಾಗ 8 ವರ್ಷದ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಅವ್ರಿಗೆ ಪರ್ಮಿಷನ್ನು. ಆಮೇಲೆ ಜೈಲು 3 ರಿಂದ 10 ವರ್ಷ ಇದ್ದಿದ್ದು ಈ ಬಾರಿ 5 ರಿಂದ 10 ವರ್ಷ. ಸೊ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರ್ತಾ ಇದ್ದಾರೆ. ಜೊತೆಗೆ ಆರ್ಗನೈಸ್ಡ್ ಕ್ರೈಮ್ ಅವ್ರಿಗೂ ಕೂಡ ಯಾರು ಅಫೆಂಡರ್ಸ್ ಇದ್ದಾರೆ ಅವ್ರಿಗೂ ಕೂಡ ಹಿಂದೆ 5 ರಿಂದ 10 ವರ್ಷ ಜೈಲಿರೋದನ್ನ ಈ ಬಾರಿ 7 ರಿಂದ 10 ವರ್ಷ ಮತ್ತು ಸುಮಾರು 10 ಕೋಟಿ ಫೈನ್. ಸೊ ಈ ರೀತಿ ಜೈಲ್ ಟರ್ಮು ಮತ್ತು ದ ಅಮೌಂಟ್ ಆಫ್ ಫೈನ್ ಅದನ್ನು ಇನ್ಕ್ರೀಸ್ ಮಾಡಿರೋದ್ರಿಂದ ಎಕ್ಸಾಮ್ ಸೆಂಟರ್ಸ್ ಇರ್ಬೋದು ಮತ್ತು ಯಾವ ಏಜೆನ್ಸಿ ಇದರ ಹೊಣೆಗಾರಿಕೆ ತಗೊಳ್ತಾರೆ ತಪ್ಪಿತಸ್ಥರು ಅವ್ರಿಗೂ ಕೂಡ ಹೆದರಿಕೆ ಮೂಡಿಸುತ್ತೆ. ಸೊ ಸ್ಟೂಡೆಂಟ್ಸ್ ಕೂಡ ಅದನ್ನೇ ಕೇಳ್ತಾಯಿದ್ರು, ಕಾಂಗ್ರೆಸ್ ಪಕ್ಷ ಕೂಡ ಅದನ್ನೇ ಕೇಳ್ತಾಯಿದ್ರು, ಎಲ್ಲ ವಿಪಕ್ಷದವರು ಕೂಡ ಅದನ್ನೇ ಕೇಳ್ತಾಯಿದ್ರು. ಸೊ ನಾವು ಕೂಡ ಪ್ರತಿಭಟನೆ ಮಾಡಿದಾಗ ಚರ್ಚೆ ಮಾಡ್ತೀವಿ ಅಂತ. ಚರ್ಚೆ ಮಾಡೋದು ಕೇವಲ ನೇಮ್ ಸೇಕ್ ಅಂತ ಹೇಳ್ತೀವಲ್ಲ, ಬಟ್ ಅದರಿಂದ ಏನು ಅವರಲ್ಲಿ ಬದಲಾವಣೆ ಆಗ್ತಾಯಿಲ್ಲ. ಸತತವಾಗಿ ಪೇಪರ್ ಲೀಕ್ ಆಗ್ತಾನೆ ಇದೆ. ಎಷ್ಟೋ ಜನ ಸ್ಟೂಡೆಂಟ್ಸು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಸ್ಟೂಡೆಂಟ್ಸ್ಗೂ ಕೂಡ ಕಾಂಪನ್ಸೇಷನ್ ಕೊಡಬೇಕು ಅಂತ ಅದನ್ನು ಹೇಳಿದ್ದೀವಿ. ಮತ್ತು ಯಾರ್ಯಾರು ಪೊಲೀಸ್ ಆಫೀಷಿಯಲ್ಸ್ ಸ್ಟೂಡೆಂಟ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಆಮೇಲೆ ಒಂದು ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಇನ್ ದ ಎಕ್ಸಾಮ್ ಸೆಕ್ಷನ್ ಅಂತ ಬೇಡಿಕೆ ಹೇಳಿದಾಗ ಈ ರೀತಿಯಾದಂತಹ ಹೊಸ ಬಿಲ್ಲನ್ನು ಆ್ಯಂಟಿ ಪೇಪರ್ ಲೀಕ್ ಲಾ ಇದನ್ನು ಸೋಮವಾರದ ದಿನ ಪ್ರಪೋಸ್ ಮಾಡ್ತಾ ಇದ್ದಾರೆ ವಿತ್ ದ ನ್ಯೂ ಅಮೆಂಡ್ಮೆಂಟ್ಸ್. ಸೊ ನಾವೆಲ್ಲರೂ ಅದರ ಬಗ್ಗೆ ಅದನ್ನು ಪಾಸ್ ಮಾಡಬೇಕಾಗಿದೆ ಸೋಮವಾರ.